ಸದನದಲ್ಲಿ ವಿಪಕ್ಷಗಳ ವಿರುದ್ಧ ರೊಚ್ಚಿಗೆದ್ದ ಸಿದ್ದು. ಕರ್ನಾಟಕದ ಜನ ಏನ್ ಗೂಂಡಾಗಿರಿ ಮಾಡ್ತಿದ್ದಾರಾ ಎಂದ ಸಿದ್ದರಾಮಯ್ಯ. ನಿಮ್ಮ ಗೂಂಡಾಗಿರಿಗೆ ಎದುರಲ್ಲ. ಸದನದಲ್ಲಿ ಭುಗಿಲೆದ್ದ ಗೂಂಡಾಗಿರಿ ಗದ್ದಲ. ಕ್ಲಾರಿಫಿಕೇಶನ್ ಕೇಳಲಿ. ಈಗ ಮಧ್ಯದಲ್ಲಿ ಎದ್ಬಿಟ್ಟು ಗಲಾಟೆ ಮಾಡಿದ್ರೆ ಗೂಂಡಾಗಿರಿ ಮಾಡ್ತೀರಾ? ಇವತ್ತು ವಿಧಾನಮಂಡಲ ಅಧಿವೇಶನದಲ್ಲಿ ಸಿಎಂ ಸಿದ್ದರಾಮಯ್ಯ ವಿಪಕ್ಷಗಳ ವಿರುದ್ಧ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ. ಏನ್ ಗೂಂಡಾಗಿರಿ ಮಾಡ್ತೀರಾ ಅಂತೇಳಿ ರೊಚ್ಚಿಗೆದ್ದಿದ್ದಾರೆ. ಈ ವೇಳೆ ವಿಧಾನ ಪರಿಷತ್ನಲ್ಲಿ ಗದ್ದಲ ಗಲಾಟೆ ಏರ್ಪಟ್ಟಿತ್ತು. ಹಾಗಾದ್ರೆ ಏನಿದು ಸದನದಲ್ಲಿ ಕೋಲಾಹಲ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ವಿಧಾನಮಂಡಲ ಕಲಾಪ ಅಂದ್ರೇನೆ ಹಾಗೆ ಪ್ರಸಕ್ತ ವಿಷಯಗಳ ಬಗ್ಗೆ ಚರ್ಚೆಗಳಾಗ್ತವೆ. ಈ ವೇಳೆ ಮಾತಿನ ಚಕಮಕಿ, ಪರಸ್ಪರ ವಾಗ್ದಾಳಿಗಳು ನಡೆಯೋದು ಕಾಮನ್. ಆದ್ರೆ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ರೆ ಆ ವಾಗ್ದಾಳಿ ಮತ್ತಷ್ಟು ಕುತೂಹಲ ಕೆರಳಿಸುತ್ತೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಹೇಳೋ ಪ್ರತಿ ಮಾತು, ಪ್ರತಿ ವಾಗ್ದಾಳಿಯಲ್ಲಿ ಒಂದು ಅರ್ಥ ಇರುತ್ತೆ, ಒಂದು ಕದರ್ ಇರುತ್ತೆ. ಹೀಗಾಗಿ ಇವತ್ತು ವಿಧಾನ ಪರಿಷತ್ನಲ್ಲಿ ರಾಜ್ಯಪಾಲರ ಭಾಷಣದ ಮೇಲೆ ಉತ್ತರಿಸುವಾಗ ಸಿಎಂ ಸಿದ್ದರಾಮಯ್ಯ ಗೂಂಡಾಗಿರಿ ಪದವನ್ನ ಬಳಕೆ ಮಾಡಿದ್ದಾರೆ. ಎದ್ದು ನಿಂತಿದ್ದಾರೆ ಅಂದ್ರೆ ಅವರು ತಪ್ಪು ಮಾಡಿದ್ದಾರೆ ಅಂತ ಅರ್ಥ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಕ್ವಶನ್ ಉತ್ತರ ಕೊಡ್ತಾ ಇದ್ದೀನಿ. ಕ್ವಶನ್ ಕೇಳಿದ್ದಾರೆ, ನಾನು ಉತ್ತರ ನಿಮಿಷದ ಮೇಲೆ ಬೇಕಾದ್ರೆ ಕ್ಲಾರಿಫಿಕೇಶನ್ ಕೇಳಲಿ. ಈಗ ಮಧ್ಯದಲ್ಲಿ ಎದ್ಬಿಟ್ಟು ಗಲಾಟೆ ಮಾಡಿದ್ರೆ ಗೂಂಡಾಗಿರಿ ಮಾಡ್ತೀರಾ? ರಾಜ್ಯದ ಜನ ನೋಡ್ತಾ ಇದ್ದಾರೆ. 7 ಕೋಟಿ ಕನ್ನಡಿಗರು ನೋಡ್ತಾ ಇದ್ದಾರೆ. ನೀವು ಹೇಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಈ ರಾಜ್ಯಕ್ಕೆ ಅಂತೇಳಿ 7 ಕೋಟಿ ಕನ್ನಡಿಗರು ನೋಡ್ತಾ ಇದ್ದಾರೆ. ಅವ್ರು ಕೇಳ್ತಾರೆ. ಅವ್ರು ಕೇಳಿದ ಮೇಲೆ ಏನಾದ್ರು ಇದ್ರೆ ನಿಮ್ ಪರ್ಮಿಷನ್ ತಗೊಂಡು ಕೇಳಿ. ಅದು ಬಿಟ್ಬಿಟ್ಟು ಮಧ್ಯದಲ್ಲಿ ಅದರ ಅರ್ಥ ಅವರು ತಪ್ಪು ಮಾಡಿದ್ದಾರೆ, ತಪ್ಪುಗಳನ್ನು ಹೇಳ್ಬಾರದು ಅಂತೇಳಿ ಗಲಾಟೆ ಮಾಡಿದ್ದಾರೆ. ಈ ವೇಳೆ ಮಧ್ಯ ಪ್ರವೇಶಿಸಿದ ಕೋಟಾ ಶ್ರೀನಿವಾಸ್ ಪೂಜಾರಿ ವಿಧಾನಸೌಧದಲ್ಲಿ ತೊಡೆತಟ್ಟಿದ್ದು ನೀವಾ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರಶ್ನೆ ಮಾಡಿದ್ದಾರೆ. ನಮಗೆ ಗೂಂಡಾಗಿರಿ ಅಂತಿರಲ್ಲ, ಆಗ ತೊಡೆತಟ್ಟಿದ್ದು ಯಾರು? ನೀವು ಗೂಂಡಾಗಳು, ನಿಮ್ಮ ಗೂಂಡಾಗಿರಿಗೆ ನಾವು ಹೆದರಲ್ಲ ಅಂದ್ರು. ಜನ ಇವರಿಗೆ ಚೀತು ಅಂತಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದೇ ವೇಳೆ ಪರಿಷತ್ನಲ್ಲಿ ವಿಪಕ್ಷ ಸದಸ್ಯರು ಗೂಂಡಾ ಸರ್ಕಾರಕ್ಕೆ ಧಿಕ್ಕಾರ ಅಂತ ಕೂಗಿದ್ದಾರೆ. ನಮ್ಮ ಸದನದ ನಿಯಮಾವಳಿಗಳು ಬೇಕಾಗಿಲ್ಲ ಇವರಿಗೆ. ನಿಯಮಾವಳಿಗಳು ಪ್ರಕಾರ ಮಾತಾಡಿ. ಕಡತದಿಂದ ತೆಗೆಯಲಾಗಿದೆ. ಗವರ್ಮೆಂಟ್ ಈಸ್ ರೆಡಿ ಟು ರಿಪ್ಲೈ ಎನಿ ಕ್ವಶನ್. ನೀವು ಮಧ್ಯದಲ್ಲಿ ಎದ್ದು ಗಲಾಟೆ ಮಾಡ್ತೀವಿ, ಹೇಳುವಾಗ ಗಲಾಟೆ ಮಾಡ್ತೀವಿ ಅಂತಂದ್ರೆ ಒಂದ್ ನಿಮಿಷ, ಇದು ಸಂಸದೀಯ ವ್ಯವಸ್ಥೆ ಲಕ್ಷಣ. ಸಂಸದೀಯ ವ್ಯವಸ್ಥೆ ಲಕ್ಷಣ. ಇದು ಸಂಸದೀಯ ವ್ಯವಸ್ಥೆಗಳ ಮುಖ್ಯಮಂತ್ರಿಗಳು ನಿಮ್ಮ ಗೂಂಡಾಗಿರಿಗೆ ಎದುರಲ್ಲ, ಒಪ್ಪಾಗಲ್ಲ. ಸತ್ಯವನ್ನೇ ಹೇಳೇ ಹೇಳ್ತೀನಿ. ಸತ್ಯವನ್ನ ಹೇಳ್ಬಾರದು ಅಂತಕ್ಕಂಥದ್ದು ಉದ್ದೇಶ. ಸತ್ಯ ಗೊತ್ತಾಗಬೇಕು, ಈ ಸದನಕ್ಕೆ ಗೊತ್ತಾಗಬೇಕು, ರಾಜ್ಯದ ಜನರಿಗೆ ಗೊತ್ತಾಗಬೇಕು. ಕರ್ನಾಟಕದ ಜನ ಇವರಿಗೆ ಇವತ್ತು ಹೇಳ್ತಾ ಇದ್ದಾರೆ. ಸರಿಯಲ್ಲ, ವಾಪಸ್ ತಗೊಂಡು ಶಬ್ದವನ್ನು
ಏನ್ ಗೂಂಡಾಗಿರಿ ಮಾಡ್ತೀರಾ? ನಾನು ಯಾವುದಕ್ಕೂ ಹೆದರಲ್ಲ. 7 ಕೋಟಿ ಜನರು ನೋಡ್ತಾ ಇದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ವಿಧಾನ ಪರಿಷತ್ನಲ್ಲಿ ರಾಜ್ಯಪಾಲರ ಭಾಷಣದ ಮೇಲೆ ಉತ್ತರಿಸುವಾಗ ಸಿಎಂ ಸಿದ್ದರಾಮಯ್ಯ ಗೂಂಡಾಗಿರಿ ಪದವನ್ನ ಬಳಕೆ ಮಾಡಿದ್ದಾರೆ. ಎದ್ದು ನಿಂತರೆ ಅವರು ತಪ್ಪು ಮಾಡಿದ್ದಾರೆ ಅಂತೇಳಿ ಗುಡುಗಿದ್ದಾರೆ. ಅಷ್ಟೇ ಅಲ್ಲ, ನಾನು ಫ್ಯಾಕ್ಟ್ ಹೇಳುತ್ತಿದ್ದೇನೆ, ಫ್ಯಾಕ್ಟ್ ಇಸ್ ಫ್ಯಾಕ್ಟ್. ವಿಪಕ್ಷಗಳ ಈ ನಡೆ ಸಹಿಸಲ್ಲ, ನಾನು ಉತ್ತರ ಕೊಡಲ್ಲ. ಪ್ರಶ್ನೆ ಕೇಳಿದವರು ಸುಮ್ಮನಿರುವಾಗ ವಿಪಕ್ಷದವರದ್ದೇನು ಮಾತು ಅಂತೇಳಿ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ವೇಳೆ ಸಭಾಪತಿ ಬಸವರಾಜ ಹೊರಟ್ಟಿ ಸದಸ್ಯರ ಮನವೊಲಿಕೆಗೆ ಮುಂದಾದ್ರು. ನಮ್ಮ ಫ್ಯಾಕ್ಟ್ ಉತ್ತರ ಸಹಿಸಲಾಗ್ತಿಲ್ಲ, ನೀವು ಕೂಗಾಡಿದ್ರು ಅದು ಸತ್ಯವೇ ಎಂದಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರು ಕೂಡ ಕನ್ನಡ ವಿರೋಧಿ ಧೋರಣೆ ತೋರಿಸಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಇದೇ ವೇಳೆ ಸಿಎಂ ಉತ್ತರ ಬೇಡ ಅಂತೇಳಿ ಬಿಜೆಪಿ ಸದಸ್ಯರು ಘೋಷಣೆ ಮಾಡಿದ್ರು. ಬಿಜೆಪಿ ಸದಸ್ಯರ ಘೋಷಣೆ ನಡುವೆ ಸಿಎಂ ಸಿದ್ದರಾಮಯ್ಯ ಉತ್ತರ ಮುಂದುವರಿಕೆ ಆಯಿತು. ಅವರೇ ಬಜೆಟ್ ಒಪ್ಪಿಕೊಂಡಿದ್ದ 5,300 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಿಲ್ಲ, ಆದ್ರೆ ನಾವು 1,000 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಯೋಜನೆ ಮೇಲಿನ ಕಾಳಜಿಯಿಂದ 1,000 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದೇವೆ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ 1,000 ಕೋಟಿ ರೂಪಾಯಿ ಹಣ ದ್ರೋಹ ಮಾಡಿದೆ. ಇದಕ್ಕೆ ಹಣಕಾಸು ಸಚಿವರು ಸಹಕಾರ ನೀಡಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನು ಸಿಎಂ ಗುಂಡಾ ಹೇಳಿಕೆ ಖಂಡಿಸಿ ಬಿಜೆಪಿ ಸದಸ್ಯರಿಂದ ಸಭಾತ್ಯಾಗ ನಡೆಯಿತು. ಸಿದ್ದರಾಮಯ್ಯ ವಿಷಾದ ವ್ಯಕ್ತಪಡಿಸಲೇಬೇಕು ಅಂತೇಳಿ ವಿಪಕ್ಷ ಬಿಗಿಪಟ್ಟು ಹಿಡಿಯಿತು. ಸರ್ಕಾರ ಹೀಗೆ ಮುಂದುವರೆದ್ರೆ ನಾವು ಬೈಕಟ್ ಮಾಡುತ್ತೇವೆ ಅಂತೇಳಿ ಬಿಜೆಪಿ ಸದಸ್ಯರು ಹೇಳಿದ್ರು. ಅದೇನೇ ಇದ್ರೂ ಇವತ್ತಿನ ವಿಧಾನ ಪರಿಷತ್ನಲ್ಲಿ ಸಿಎಂ ಸಿದ್ದರಾಮಯ್ಯ ವಿಪಕ್ಷಗಳ ವಿರುದ್ಧ ಬೆಂಕಿ ಬಿರುಗಾಳಿಯನ್ನು ಎಬ್ಬಿಸಿದ್ದಾರೆ. ಈ ಗದ್ದಲ ಕೋಲಾಹಲದ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.